ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾವು ನಮ್ಮ ಮನೆ ದೇವ್ರು ಪಾಲ್ಕಿಗೆ ಹೊಂಟೇವ್ರಿ. ನಮ್ಮ ಪಾಲ್ಕಿ ರಾತ್ರಿ 12ಕ್ಕೆ ಬರ್ತದೆ ರೀ ಶಾಪುರಿಗೆ. ಅಲ್ಲಿ ತನಕ ಯಾವ್ಯಾವ ಪ್ಲೇಸ್ ನೋಡ್ತೇವೆ ಎಲ್ಲ ಪ್ಲೇಸ್ ನಿಮಗೆ ಭೀ ತೋರಿಸ್ತೀನಿ ಬರ್ರಿ ಗೈಸ್. ಇಲ್ಲಿ ನೋಡ್ರಿ ನಮ್ಮ ತಮ್ಮ ಕಾರ್ ಪೂಜೆ ಮಾಡತ್ತಾನ ರೀ. ಈಗ ಅವ್ರು ಭೀ ದೊಡ್ಡವ್ರಾಗ್ಯಾರಲ್ರಿ, ಕಲಿಬೇಕಂತ ಅವ್ರಿಗೆ ಭೀ ಬಿಟ್ಟೇವ್ರಿ ಕಾರ್ ಪೂಜೆ ಅದು ಮಾಡ್ಲಕ್ಕೆ. ಪೈಲ ನಾನೇ ಮಾಡ್ತಿದ್ರಿ ಕಾರ್ ಪೂಜೆ. ಮರಿನ ಬರ್ಲಿಕ್ಕೆ ಪೂಜೆ ಮಾಡೋನು ಪೂಜಾರಿದು ಪೂಜಾರಿ ಪೂಜಾರಿ ಮರಿನ ಇಷ್ಟೇ ಇದು ರುಂಡನೇ ಆಡ್ತೇನೆ ಬರೀ ಕೈ ಹೊಟ್ಟೋಣ ಪೂಜೆ ಮಾಡೋದು ಹಾರ ಹಾಕು ಹೂವದು ಎರಸಿಲ್ಲ ಹಂಗೆ ಉದ್ದಿನ ಕಡಿ ಬೇಕಂತ ನೋಡು ಯಾರಂದಾರ ಅನ್ಸಣೆ ಆಗ್ತದೆ ಇದು ಅದು ಹಾರ ಇಲ್ಲಿರೋ ಹಿಂಗೆ ತೆಗೀರಿ ಇದು ಮಾಡ್ಬೇಕು. ಭೂಕಂಪದ ಹಚ್ಚಿದಿಲ್ಲ ಅಲ್ಲಿ ತ್ರಿಶೂಲಿಗೆ ಯಾರು ಹಚ್ತಾರೆ? ಹಾಕು ತ್ರಿಶೂಲಿಗೆ ಹತ್ತು. ಇಲ್ಲಿ ನೋಡ್ರಿ ನಮ್ಮ ಪಪ್ಪಂದು ಅಂಕಲಿನ ಡಿಸ್ಕಷನ್ ರೀ, ಕಾರ್ ಹಿಂಗ್ಯಾಕೆ ನಿಂದಿರ್ಸಿರ ಅಂತ. ಪೂಜಾದು ಎಲ್ಲ ಐತ್ರಿ. ಈಗ ಹೋಗಮ್ ನಡ್ರಿ ಕೊಂಚೂರು ಹನುಮಾನ್ ದೇವ್ರ ಟೆಂಪಲ್. ಶ್ರೀ ದಂಡಗುಂಡು ಮಹಾರಾಜ್ ಜೈ ಶ್ರೀ ದಿಗ್ಗಿ ಸಂಗಮನಾಥ ಮಹಾರಾಜ್ ಜೈ ಶ್ರೀ ಅಣ್ವಿ ವೀರಭದ್ರೇಶ್ವರ ಮಹಾರಾಜ್ ಜೈ. ಏ ಮಾಮ ನೀನು ಮಾಡು. ಡ್ಯಾನ್ಸ್ ಮಾಡ್ತಾ ಹಾಡ ಆಡ್ತಾ ಬಂದೇ ಬಿಟ್ಟೆ ನೋಡ್ರಿ ಕೊಂಚಿ ಹನುಮಾನ್ ದೇವ್ರ ಟೆಂಪಲ್. ಇದು ಟೆಂಪಲ್ 800 ವರ್ಷಕ್ಕಿಂತ ಹಳೆಯದಾದ ಟೆಂಪಲ್ ಅದ ಅಂತ್ರಿ. ಇಲ್ಲಿ ನೋಡಂಬರ್ರಿ ಯಾರೇ ಇದ್ರ ಕೇಳಮಂತ್ರಿ ಇದ್ರದ್ದು ಹಿಸ್ಟ್ರಿ ಏನ್ದ ಅಂತ. ಇಲ್ಲಿ ನೋಡ್ರಿ ಎಲ್ಲರೂ ಕಾಲು ಅದು ತೊಗೊಳತ್ತಾರಿ. ನಮ್ಮ ಶಾಣು ಬ್ಲಾಗರ್, ನಾವು ಮನ್ಯಾಗ ಶಾಣು ಅಂತ ಕರಿತೇವ್ರಿ. ಇವನ ಹೆಸರು ವಿಕಾಸ್ ಅದ ರೀ, ವಿಕಾಸ್ ಬ್ಲಾಗರ್.
ಸ್ವಾಮಿ ಏನು ಪೂಜೆ ಮಾಡ್ತಾರೆ ನೋಡ್ರಿ, ಇವ್ರಿಗೆ ಕೇಳಮಂತ ಹೇಳಿದ್ರೆ ಎಷ್ಟೇ ಹೇಳ್ತಾರೆ ರೀ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗರುಡಧ್ವಜ ಮಂಗಲಂ ಪುಂಡರೀಕಾಕ್ಷ ಮಂಗಲತನೋ ಹರಿ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶ್ವರಂ ವಿಶ್ವಾಧಾರಂ ಗಗನಸದೃಶ್ಯಂ ಮೇಘವರ್ಣಂ ಶುಭಾಂಗಾಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿದ್ಯಾನಗಮ್ಯಂ ವಂದೇ ವಿಷ್ಣು ಭವಯಹರಂ ಸರ್ವಲೋಕೈಕನಾಥಂ. ಒಂಚೂರು ಹನುಮನ್ ದೇವ್ರ ಗುಡಿ ಬಹುಕಾಲ ಅಂದ್ರೆ ಇವತ್ತಿಗೆ ಸರಿ ಸುಮಾರು 800 ವರ್ಷ ಹಳೆಯ ಗುಡಿ ಅಂತ ಹೇಳ್ತಾರೆ. ಇಲ್ಲಿ ಹನುಮನ್ ದೇವರು ಬರ್ಬೇಕಂದ್ರೆ ಇಂದು ತ್ರೇತಾಯುಗದಾಗ ರಾಮದೇವರು ಇಲ್ಲಿ ಬಂದು ಈ ಜಾಗದಾಗ ಯಜ್ಞ ಮಾಡಿದ ಸ್ಥಳ. ಅವಾಗ ಯಜ್ಞ ಮಾಡಿ ಪೂಜಾಗಿಲ್ಲ ಮುಗಿದ ಮ್ಯಾಗ ಹನುಮನ್ ದೇವರಿಗೆ ರಾಮದೇವರು ಒಂದು ವರ ಕೊಟ್ಟಿರ್ತಾನೆ ರೀ. ಮುಂದೆ ಕಲಿಯುಗದಾಗ ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ ಜಾಸ್ತಿ ಆಗ್ತದೆ ಮತ್ತು ಕಳ್ಳರ ಕಾಡಿಕೆ ಬೇಡಿಕೆ ಭಾಳ ಆಗ್ತಾವೆ. ಅದಕ್ಕೆ ನೀವು ಮುಂದೆ ಭೀಮಾ ನದಿಯಾಗ ಮುಂದೆ ಹನುಮನ್ ದೇವ್ರ ಈ ರೂಪ ತಗೋ ಕೊಂಚೂರು ಭೀಮಸೇನ ಕೊಂಚೂರು ಆಂಜನೇಯ ಆಗಂತೇಳಕ್ಕೆ ರಾಮದೇವ್ರು ಹನುಮನ್ ದೇವ್ರಿಗೆ ವರ ಕೊಡ್ತಾನೆ. ಅದರ ಪ್ರಕಾರವಾಗಿ ಮುಂದೆ ಕಲಿಯುಗದಾಗ ಇಲ್ಲಿ ಹನುಮನ್ ದೇವ್ರು ಬಂದು ನೆಲೆಸ್ತಾನೆ. 800 ವರ್ಷದ ಹಿಂದೆ ಇಲ್ಲೊಂದು ಹನುಮನ್ ದೇವ್ರ ಗುಡಿ ಇತ್ತು ಸಾಣದು. ಅವಾಗೊಂದು ಮೂರ್ತಿ ಇತ್ತು ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಲಾಡ್ಲಾಪುರ ಅಂತೇಳಿ ಒಂದು ಗ್ರಾಮ ಅದ. ಅಲ್ಲಿದ ಒಬ್ಬ ಹೆಣ್ಮಗಳು ಕಾಯಿ ಪಲ್ಯ ಮಾರ್ಲಕ್ಕೆ ಹೋಗ್ತೀವ್ರಿ. ಕೊಂಚೂರು, ಬಾವಡ್ಗಿ, ಚಾಮ್ನೂರು ಮತ್ತು ನರಿಬೋಳು. ಚಾಮ್ನೂರು ಮತ್ತು ನರಿಬೋಳು ನಡವರ್ಗೆ ಭೀಮಾ ನದಿ ಅದ. ಭೀಮಾ ನದಿಯಾಗ ಈ ಮೂರ್ತಿ ಹಿಂಗೆ ಡಬ್ ಇತ್ತು. ಈಗ ದಿನ ಕಾಯಿಪಲ್ಯ ಮಾರ್ಕೊಂಬರ್ತಿಳು. ಕಾಯಿಪಲ್ಯ ಮಾರ್ಕೊಂಬಂದು ಊಟ ಮಾಡ್ತಿಳು. ಊಟ ಮಾಡಿದ್ಮೇಲೆ ಆ ದೇವ್ರ ಬಲ್ಲಿ ಕೂತು ಊಟ ಮಾಡೋ ಟೈಮಿಗೆ ಒಂದು ಆಕಾಶವಾಣಿ ನುಡಿತಿತ್ತು, ನಾ ಬರ್ತೀನಿ ಅಂತೇಳಿ. ಒಂದಿನ ಹೋಯ್ತು, ಯಾರೋ ಕರೆದಿರ್ಬೇಕಂತೇಳಿ. 2 ದಿನ ಹೋಯ್ತು, 3 ದಿನ ಹೋಯ್ತು, 4 ದಿನ ಆಯಿತು, 1 ತಿಂಗಳಾಯ್ತು. ಆ ಹೆಣ್ಮಗಳು ಡೇಲಿದೇ ಭಾವ ಆಗದಕ್ಕೆ. ಅದಕ್ಕೆ ಆಕೆಗೆ ಭಯಸ್ತ. ಅವಾಗೆಲ್ಲ ಭಾಳ ಕಾಡಾದಿತ್ತು. ಅವಾಗೆಲ್ಲ ದೆವ್ವ ಪ್ರೇತ ಹಿಂಗಾವ ಅಂತೇಳಿ ಕಿಶನ್ ಭಾಳ ಇದಿತ್ತು. ಅದು ಓಕೆ ಅವ್ರ ಮನ್ಯಾಗ ಯಜಮಾನ ಹೇಳಿದಳಕ್ಕೆ ನನಗೆ ಹಿಂಗೆ ಆಗ್ಲಿಕ್ಕತ್ತದ ಅಂತೇಳಿ ಕಿಶನ್. ಅದು 1 ದಿನ 2 ದಿನ ಅವರು ಅಷ್ಟೊಂದೇನು ಜಲ್ದಿ ಸೀರಿಯಸ್ ತೊಗೊಳ್ಳಿಲ್ಲ ಅವರು. ಮತ್ತು ಇಲ್ಲ ಡೈಲಿ ಹಿಂಗೆ ಆಗ್ಲಿಕ್ಕತ್ತದ ನನಗೆ ಅಂದ್ಗಳೇ. ಮತ್ತು 1 ದಿನ ಅವರು ತಂದೆಗೆ ತಿಳಿಸಿದರು. ಅಂದ್ರೆ ಅವ್ರ ಮಾವಾಗ ಹೆಣ್ಮಗಳ ಮಾವಾಗ ಹಿಂಗೆ ಆಗ್ಲಕ್ಕತ್ತದ ಸರಿ ಅಂತೇಳಿ ಕೇಶನ್ ಅವ್ರ ಅಲ್ಲಿದ್ದು ಊರು ಮುಖಂಡರಿಗೆ ಗೌಡ ಕುಲ್ಕರ್ಣಿ ಅವಾಗಿದ್ದು ಅವ್ರಿಗೆ ತಿಳಿಸಿದ್ರು. ಸರಿಪ್ಪ ನೋಡಮ್ಮ ಅಂತೇಳಿ ಕೇಶಿಂದ ಡೊಂಗೂರ ಹೊಡಿಸಿ ಅವ್ರ ಊರಾಗ ಒಂದು ಮೀಟಿಂಗ್ ಮಾಡಿದರು. ಹೆಂಗೆ ಮಾಡ್ಬೇಕು ಹಿಂಗೆ ಆಗ್ಲಕ್ಕತ್ತದ ಅದೆಲ್ಲ ಹೋಗಿ ನೋಡಂಬ್ರಿ ಅಂತ. ಯಾಕೆ ಆಗ್ಲಕ್ಕ ಏನು ತಗೊಂಬಂದ್ರೆ ಮುಂದೆ ಒಂದು 4 ದಿನ ಬಿಟ್ಟು ಅಮಾಸೆ ಆದರೆ ಅಮಾಸೆಗೆ ಒಮ್ಮೆ ಅದು ಅವತ್ತು ಚಟ್ಟಿ ಅಮಾಸೆ ಇತ್ತು. ಆ ಅಮಾಸೆ ದಿನ ಎಲ್ಲರೂ ಬಂಡಿ ಗಿಂಡಿ ಕಟ್ಕೊಂಡು ಇಲ್ಲಿ ನಿಂತು ಕಟ್ಕೊಂಡು ಹೋಗಿ ಅಲ್ಲಿ ಹೋಗಿ ಎಲ್ಲ ಅಂದ್ಗಾನೆ ಆ ಹೆಣ್ಮಗಳು ಈ ಮೂರ್ತಿಗೆ ಸ್ಪರ್ಶ ಮಾಡೋಣ ತಾನೇ ನಿಂತಿತ್ತಂತ್ರಿ. ಇದು 6 ಅಡಿ ಮೂರ್ತಿ. ಅವಾಗ ನಮ್ಗೆ ದೇವ್ರು ಸಿಕ್ಕನಂತೇಳಿ ಕೇಸಿಂದು ಪೂಜಾ ಪಾಠ ಎಲ್ಲ ಮಾಡಿ ಕೇಸಿಂದು ಎಲ್ಲರೂ ತಂದಂತ ಅವಾಗೆಲ್ಲ ಬುತ್ತಿ ಟಿಫಿನ್ ಇತ್ತು. ಇವಾಗ ಅಲ್ಲಿ ಇದ್ದಿದ್ದಿಲ್ಲ. ಅಲ್ಲೆಲ್ಲ ಊಟ ಗೀಟ ಎಲ್ಲ ಮಾಡಿದ್ರೆ ಜಾತ್ರೆ ಆದಂಗೆ ಆಯ್ತು. ಈಗಲೂ ಪ್ರತಿ ವರ್ಷ ಅಲ್ಲಿ ಜಾತ್ರೆ ಆಗ್ತದೆ ಚಟ್ಟಿ ಅಮಾವಾಸ್ಯೆಗೆ. ನಾವು ಇಲ್ಲಿಂದ ಉತ್ಸವ ಮೂರ್ತಿ ತೊಗೊಂಡು ಓಡ್ಕೋತಾ ಹೋಗಿ ಪಲ್ಲಕ್ಕಿನಿಂದ ಓಡ್ಕೋತಾ ಹೋಗಿ ಅಲ್ಲಿ ಜಾತ್ರೆ ಮಾಡ್ಕೊಂಡು ಇಲ್ಲಿ ಬಂದಿಲ್ಲ. ನರಬೋಳ ಮತ್ತು ಚಾಮ್ನೂರಾಗ್ರಿ. ಚಾಮ್ನೂರು ನದಿ ದಂಡಿಗ್ರಿ. 2 ಊರಿನ ಜನ ಬರ್ತಾರೆ ಅಲ್ಲಿಗೆ ಮತ್ತು ಸುತ್ತಹಳ್ಳಿ ಜನ ಬರ್ತಾರೆ ರೀ. ಅದೇ ಪ್ರತೀಕ ಅವತ್ತಿನ ಸಿಕ್ಕಂಥದ್ದು. ಇದಕ್ಕೆ ನಮಗೆ ಈಗಲೂ ಪ್ರತಿ ವರ್ಷ ಇಲ್ಲಿ ಚಟ್ಟಿ ಅಮಾವಾಸ್ಯೆಗೆ ಹೋಗಿ ಕೇಸಿಂದ ನಾವೆಲ್ಲ ಜಾತ್ರೆ ಮುಗಿಸ್ಕೊಂಡು ದೇವ್ರಿಗೆ ಗಂಗಾ ಸ್ನಾನ ಮಾಡ್ಕೊಂಡು ಅಭಿಷೇಕ ಮಾಡ್ಕೊಂಡು ಅಲ್ಲಿ ಸಣ್ಣದಾಗಿ ಜಾತ್ರೆ ಆಗ್ತದೆ. ಮುಂದೆ 15 ದಿವಸ ವಸ್ತುಲು ಹುಣ್ಣಿಮೆ ಇಲ್ಲಿ ರಥೋತ್ಸವ ಇರ್ತದೆ. ಭವ್ಯ ಜಾತ್ರೆ ಆಗ್ತದೆ ರೀ. ಇಲ್ಲಿ ಪ್ರತಿ ವಸ್ತುಲು ಹುಣ್ಣಿಮೆಗೆ ಇಲ್ಲಿ ಭವ್ಯ ಜಾತ್ರೆ ಆಗ್ತದೆ. ಅಲ್ಲಿ ನಿಂತು ತೊಗೊಂಬಂದಾರ ಅವ್ರು ದೇವ್ರಿಗೆ. ತೊಗೊಂಬಂದ ರೂಪನೇ ಇಲ್ಲಿಗೆ ಅಲ್ಲಿ ಒಂದು 4 ಜನ ಎತ್ತಿಟ್ಟಿದ್ರು ಬಂಡ್ಯಾಗ. ಅವಾಗೆಲ್ಲ ಎತ್ತಿನ ಗಾಡಿನೇ ಇದ್ದು. ಇಲ್ಲಿ ಬಂದ ತಕ್ಷಣ ಏನಾಗಿಬಿಡ್ತು, ಬಂಡಿ ಹಚ್ಚು ಮುರಿತ್ರಿ. ಒಂದು 40 ಜನ ಎತ್ತಿಟ್ರು ದೇವ್ರ ಹೇಳಲಿಲ್ಲ. ಈಗ ಏನು ಮಾಡಪ್ಪ ಗೊತ್ತಾಗಲಿಲ್ಲ ಅಂತಂತೇಳಿ ಇಲ್ಲೇ ಗುಡಿ ಅದ. ಮೊದಲು ಇಲ್ಲೇ ಒಂದು ಹನುಮನ್ ದೇವ್ರ ಗುಡಿ ಇತ್ತು. ಇಲ್ಲೇ ಇರಾಮ ಗುಡಿ ಅದ. ಎಲ್ಲರೂ ಬಂದೀವಿ ನೋಡಮ್ಮ ಇದಕ್ಕೆ ಏನೋ ಒಂದು ಪರಿಹಾರ ಕೊಡಂಗ ಹನುಮನ್ ದೇವ್ರು ಅಂತೇಳಿ ಎಲ್ಲರೂ ಮತ್ತೆ ಬುತ್ತಿಗಿದ್ದು ಊಟ ಮಾಡಿ ಮಲ್ಕೊಂಡ್ರು. ಇಲ್ಲಿದ್ದಂತಂದ್ರೆ ನಮ್ಮ ತಾತ ಅವ್ರು ಸ್ವಪ್ನದಾಗ ಬಂದು ಕೇಸಿ ನಾ ಇಲ್ಲೇ ಪ್ರತಿಷ್ಠಾಪನೆ ಆಗ್ತೀನಿ ಅಂತಂದು. ಅದಕ್ಕೆ ನಮ್ಮೂರವರು ನಮ್ಮ ತಾತನವ್ರು ನಮ್ಮೂರವ್ರು ಮುಖಂಡರಿಗೆ ಹೇಳಿ ಕೇಸಿಂದ ಅವ್ರವ್ರು ಮುಖಂಡವ್ರು ನಮ್ಮೂರು ಮುಖಂಡು ಕೂತು ಮಾತಾಡಿದ್ದಾರೆ. ಹಿಂಗೆ ನಮ್ಮ ಪೂಜಾರಿ ಸ್ವಪ್ನದಾಗ ಹನುಮನ್ ದೇವ್ರು ಬಂದ ಕೇಸಿಂದ ಇಲ್ಲೇ ಇರ್ತೀನಿ ಅಂತಂತ ಹೇಳ್ಯಾನ. ಅದಕ್ಕೆ ಹೆಂಗೆ ಮಾಡಮ್ರಿ ಅಂತ. ಯಾಕಲ್ಲಕ್ಕೆ ತೊಗೊಳ್ರಿ. ಈಗ ಅವಾಗ ನಾವು 4 ಜನ ಎತ್ತಿಟ್ಟರು, ಇವಾಗ 40 ಜನ ಎತ್ತಿಟ್ರಿ ಹೇಳಲ್ಲ. ಹನುಮನ್ ದೇವ್ರು ಇಲ್ಲೇ ಇರಂಗೆ ಕಾಣ್ತಾನೆ. ಇಲ್ಲೇ ಪ್ರತಿಷ್ಠಾಪನೆ ಆಗ್ಲಕ್ಕ ನಾವು ಹಂಗೆ ಖಾಲಿ ಯಾಕೆ ಹೋಗಮು, ನಿಂಬಲ್ಲಿದ್ದಂಥದ್ದು ದೇವ್ರ ಮೂರ್ತಿ ನಮಗೆ ಕೊಡ್ರಿ ಅಂತಂದ್ರೆ ಅವಾಗ ಒಂದು ಇಲ್ಲಿ ಮೂರ್ತಿ ಇದ್ರಿ. ಯಾಕಲ್ಲಕ್ಕ ಅಂತೇಳಿ ಕೇಸಿಂದ 2 ಊರು ಒಪ್ಪಂದ ಮಾಡ್ಕೊಂಡು ಈ ದೇವರು ಪ್ರತಿಷ್ಠಾಪನೆ ಇಲ್ಲ ಆಯಿತು. ಅವ್ರಿಗೆ ಈ ಮೊದಲಿದ್ದಂಥ ಹನುಮನ್ ದೇವ್ರು ಅವ್ರಿಗೆ ಕೊಟ್ಟರು. ಅದು ಮುಂದೆ ಹೋಗ್ತಾ ನಮ್ಮ ಊರು ಬಾರ್ಡರ್ ಅವಾಗ ಸೀಮಿ ಅಂತೀವಲ್ಲ,
ಬಾರ್ಡರ್ ನಮ್ಮೂರು ಬಾರ್ಡರ್ ಅಲ್ಲಿ ಮತ್ತೆ ಅಲ್ಲಿ ಬಂಡಿ ಮುರಿದ ಕೇಸಿಂದ ಆ ಜೋರು ಇನ್ನೊಂದು ಅಲ್ಲಿ ಅನ್ನೋದು ಇದ್ರ ಭಾವಾರ್ಥ ನಮ್ ಕೊಂಚೂರು ಹಣಮಪ್ಪ ಇಲ್ಲೇ ಅನ್ನ ಅಂತ ಅರ್ಥ ಐತಿ ಆ ಕಡೆ ಹೋಗಿಲ್ಲ ಈ ಕಡೆ ಹೋಗ್ಲಿಲ್ಲ ಅಲ್ಲಿ ಮೂರ್ತಿ ಇಷ್ಟೇ ಎಕ್ಸ್ಚೇಂಜ್ ಆದವು ಬಟ್ ನಾ ಮೂರು ಬಿಟ್ಟು ಹೋಗ್ಲಿಲ್ಲ ಅಂತೇಳಿ ತ್ರೇತಾಯುಗದ ಕೊಟ್ಟಂತ ಮಾತು ಇಲ್ಲಿವರೆಗೂ ನಡ್ಕೊಂಡು ಹೋದ ಈ ಪ್ರಸನ್ನ ಆಂಜನೇಯ ಅಂತೇಳಿ ಈ ಎಲ್ಲ ಇಷ್ಟಾರ್ಥಗಳು ಇಲ್ಲಿ ಈಡೇರ್ತಾವ. ಅವಾಗ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನೆಕ್ಸ್ಟ್ ಪಾರ್ಟ್ಸ್ ಎಲ್ಲ ವೇಟ್ ಮಾಡಿ.